ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಕ್ಷೇತ್ರದ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟಿರುವ ಹಣಕ್ಕೆ ಇವರ ಹತ್ರ ಅಂಗವಾಚಿ ಭಿಕ್ಷೆ ಬೇಡಬೇಕ. ನಾವು ಒಂದು MLA ಒಂದು ಕ್ಷೇತ್ರದಲ್ಲಿ ಜನರ ಮತ ಕೊಟ್ಬಿಟ್ಟು ವಿನ್ ಆಗಿದಾರ. ಇವರು ಬಿಜೆಪಿ ಕ್ಷೇತ್ರಕ್ಕೆ ಅರ್ಧ ಕೊಡಿ, ಇವರಿಗೆ ನಾವು 100%, ಇವರು 50% ಅಂದ್ರೆ ನಾಚಿಕೆ ಆಗಲ್ವಾ ನಿಮ್ಗೆ? ಸಮಪಾಲು ಸಮಬಾಳು ಅಂತ ಮಾನ್ಯ ಸಿದ್ದರಾಮಯ್ಯ ಮಾತಾಡ್ತಾರಲ್ಲ, ಈಗ ಎಲ್ಲಿ ಹೋಗಿದಾರೆ ನಿಮ್ಮ ಸಮಪಾಲು? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಕೇಂದ್ರಕ್ಕೆ ಹೋಗಿ ಕೂತ್ಕೋತೀರಾ? ಇಲ್ಲಿ ನಾವೀಗ ನಮ್ಮ ಶಾಸಕರು ಹೋಗಿ ನಿಮ್ಮ ಹತ್ರ ಕ್ಷೇತ್ರದ ಅಭಿವೃದ್ಧಿಗೆ ಮೀಸಲಾಗಿಟ್ಟಿರೋ ದುಡ್ಡು ಅದೇಂಗ್ರಿ ನೀವು ತಾರತಮ್ಯ ಮಾಡ್ತೀರಾ? ಒಂದ್ ಸ್ವಲ್ಪ ಆದ್ರೂ ವಿವೇಚನೆ ಬೇಡವಾ? ಜನರ ತೆರಿಗೆ ಹಣ ಸರ್, ಕರೆಕ್ಟ್. ನೀವು ಹೇಳ್ತಾ ಜನರ ತೆರಿಗೆ ಹಣವನ್ನ ಯಾರು ಬಿಜೆಪಿಯಿಂದ ಆಗ್ಲಿ ಕಾಂಗ್ರೆಸ್ ಇಂದ ಆಗ್ಲಿ ಯಾರು ದುಡ್ಡು ತಂದು ಕೊಡೋದಿಲ್ಲ, ಜನರ ತೆರಿಗೆ ಹಣವನ್ನು ಕೊಡಬೇಕಾದ್ದು. ನಾನು ನಿಮ್ ಸಿಂಪಲ್ ಆಗಿ ಅಂಕಿಅಂಶ ನಾನು ಇತಿಹಾಸ ಇದ್ರ ಬಗ್ಗೆ ಮಾತಾಡಿ. ನಾನು ಹೇಳೋದಿಷ್ಟೇ, ನಾನು ಜನರಿಗೆ ನಾನು ಹೇಳ್ತಿರೋದಿಷ್ಟೇ. ನಾವು MLA ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಗಟ್ಟಿ ಶಾಸಕರ ಸಪೋರ್ಟ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಗೆ ಇದೆಲ್ಲದಕ್ಕೂ ಅವ್ರು ಮಾಡ್ತಿದ್ದಾರೆ ಹೊರತು ರಾಜ್ಯದ ಕ್ಷೇತ್ರದ ಜನರ ಜ್ವಲಂತ ಸಮಸ್ಯೆ ಬಗ್ಗೆ ಇವರಿಗೆ ಕಾಳಜಿನೇ ಇಲ್ಲ. ರಾಜ್ಯದಲ್ಲಿ ಸ್ಕೂಲ್ಗಳು ಏನಾಗ್ತಿದೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಿಜೆಪಿ ಶಾಸಕರು ಮನೆಯಿಂದ ಪ್ರವಾಹದಾಗ ನಾಪತ್ತೆ ಆಗಿದ್ರು, ಬರಗಾಲ ಬಂದಾಗ ನಾಪತ್ತೆ ಆಗಿದ್ರು ಬಿಜೆಪಿ ಶಾಸಕರು ಸಂಸದರು. ಇವತ್ತು ಕೂಡ ಅವ್ರು ಕೆಲಸ ಮಾಡಲ್ಲ. ನೋಡಿ, 25 ಕೋಟಿ ಹಣವನ್ನ ಖರ್ಚು ಮಾಡಕ್ಕೆ ಬಿಜೆಪಿ ನಾಯಕರು ಮಾಡ್ತಾರ, ಶಾಸಕರು ನೋಡಿ ತಾರತಮ್ಯ ಯಾಕೆ? ಒಂದು ಎಕ್ಸಾಂಪಲ್ ಕೊಡಿ. ಬಿಜೆಪಿ ಸರ್ಕಾರ ಇದ್ದಾಗ ಪರಮೇಶ್ವರ್ ಅವರು ಅದೇ ಹೇಳಿದ್ದಾರೆ, ನೀವೇನ್ ಮಾಡಿದ್ರು ಅದನ್ನ ನಾವು ಮಾಡ್ತಾ ಇದೀವಿ. ಇಲ್ಲ ಇಲ್ಲ, ನಮಗ್ 0 ಕೊಟ್ಟರು 25 ಕೋಟಿ ಕೊಟ್ಟಿದೀವಿ. ಅವ್ರು ನಮ್ಗೆ 0 ಕೊಟ್ಟಿದ್ರು ಬಿಜೆಪಿ ಸರ್ಕಾರಗಳಿದ್ದಾಗ, ಆದ್ರೆ 25 ಕೋಟಿ ಕೊಟ್ಟಿದ್ವಿ. ಯಾಕಂದ್ರೆ ಜನಗಳಿಗೋಸ್ಕರ ಕೊಟ್ಟಿರೋದು. ಬಿಜೆಪಿ ಶಾಸಕರು ಮನೆಯಲ್ಲಿ ಮಲಗಿದ್ದು ತಿಂದುಡ್ಡು ಮಜಾ ಮಾಡ್ಲಿ ಅಂತಲ್ಲ. ಯಾವ ಬಿಜೆಪಿ ಶಾಸಕರು ಕೂಡ ಆಚೆಗೆ ಬರೋದಿಲ್ಲ. ಕೋವಿಡ್ ಟೈಮಲ್ಲಿ ಆಚೆಗೆ ಬರಲಿಲ್ಲ, ನೆರೆ ಬಂದಾಗ ಆಚೆಗೆ ಬರಲಿಲ್ಲ, ಬರ ಬಂದಾಗ ಆಚೆಗೆ ಬರಲಿಲ್ಲ, ರಾಜ್ಯದ ಹಿತ ಕಾಪಾಡಕ್ಕೆ ಆಚೆಗೆ ಬರಲಿಲ್ಲ. ನಾವು ಮಹದಾಯಿ ಹೋರಾಟಕ್ಕಾಗ್ಲಿ, ಮೇಕೆದಾಟು ಹೋರಾಟಕ್ಕಾಗ್ಲಿ, ಯಾವುದಕ್ಕೂ ಈಚೆಗೆ ಬರಲಿಲ್ಲ. ಕೇಂದ್ರ ಸರ್ಕಾರ ನಮಗೆ 15ನೇ ಹಣಕಾಸಿನ ಆಯೋಗದ ಪ್ರಕಾರ 11,495 ಕೋಟಿ ರೂಪಾಯಿ ಮೋಸ ಮಾಡ್ತು. ಅವತ್ತು ಕೂಡ ಧ್ವನಿ ಎತ್ತಲಿಲ್ಲ. ಬರ್ಲಿಲ್ಲ. ಬಿಜೆಪಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೋಸ ಮಾಡ್ತಾ ಇದೆ. ಸುಮ್ಮನೆ ಕೊಡ್ಲೇಬೇಕು. ಬಿಜೆಪಿ ಅವರಿಗೆ ಸಮಪಾಲು ಸಮಬಾಳು ಅಂತ ಹೇಳ್ತಾರ. ಎಲ್ರಿಗೂ ಒಂದೇ ರೀತಿ ಹೇಳ್ಬೇಕು. ನಾನು ಹೇಳುದು, ತನ್ನ ಪಕ್ಷದ ಶಾಸಕರಿಗೆ ಕೊಡುವಂತ ದುಡ್ಡು ವಿರೋಧ ಪಕ್ಷದ ಶಾಸಕರಿಗೆ ಯಾಕಿಲ್ಲ? ಇವರು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿನಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಜಾಣ ಕುರುಡು ಆಗಬಾರದು ಸರ್. ಈಗ ಅವರು ಬಿಜೆಪಿ ಅಥವಾ ಜೆಡಿಎಸ್ ನವರು ಪ್ರತಿನಿಧಿಸುವಂತ ಕ್ಷೇತ್ರಗಳು ಕರ್ನಾಟಕದಲ್ಲಿ ಜೆಡಿಎಸ್ ಅವರು ಇಲ್ಲಿ ಆಯ್ದು ಬಂದ ಜನ ಅಲ್ವಾ? ಕರ್ನಾಟಕದ ಜನ ವೋಟ್ ಹಾಕಿದ ಅಲ್ವಾ? 19 ಜನ. ಯಾಕೆ ಅವರಿಗೆ ಅವರ ಬಿಜೆಪಿ ಶಾಸಕರು ನಿಮ್ಮ ಶಾಸಕರು ಇದು ಮಾಡ್ಬೇಕಾದ್ರೆ ನಿಮ್ಮ ವಿಶೇಷ ಅನುದಾನ ಅಂತ ಇದಕ್ಕಂತಾರೆ. ಮಣ್ಣಂಗಟ್ಟಿ ವಿಶೇಷ ಅನುದಾನ ವಿಶೇಷ ಎಲ್ಲರಿಗೆ ಸಮಪಾಲ ಕೊಡ್ರಿ. ಬಿಜೆಪಿ ಮನೆಯಿಂದ ತಂದು ಕೊಡ್ತೀರಿ ಅಂದ್ರೆ ನಿಮ್ಮ ಮನೆಯಿಂದ ಕೊಡ್ತಾರ? ರಾಜ್ಯ ತೆರಿಗೆ ಮೋದಿ ಕೇಳ್ರಿ, ಧೈರ್ಯ ಇದ್ರಿ ನಿಮ್ಗೆ ಅದರ ಮಾತನ್ನ. ಮೋದಿ ಅವ್ರು ಕೇಳ್ರಿ, ರಾಜ್ಯ ಅನುದಾನವನ್ನು ಮೋಸ ಮಾಡ್ತಾರೆ. ಮೋದಿ ಕೇಳ್ರಿ, ಕೇಂದ್ರ ಸರ್ಕಾರ ಕೇಳಿ. ನಿರ್ಮಲಾ ಸೀತಾರಾಮನ್ ನಾಚಿಕೆ ಇದ್ರೆ, ಮಾನ ಮರ್ಯಾದೆ ರಾಜೀನಾಮೆ ಕೊಟ್ಟು ತೊಲಗಬೇಕು ಅವರು. ರಾಜೀನಾಮೆ ಕೊಟ್ಟು ತೊಲಗಬೇಕು ಅವರು. ರಾಜ್ಯದಲ್ಲಿ ನಾವು ಕೊಟ್ಟ ಅನುದಾನದಿಂದ ರಾಜ್ಯ ಸರ್ಕಾರ ಇಡೀ ರಾಜ್ಯವನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದೆ, ಕೊಂಡೊಯ್ತಾ ಇದೆ. ಬಿಜೆಪಿ ಅದು ಖರ್ಚು ಮಾಡಲ್ರಿ. ಕೆಲಸ ಮೇಡಮ್ ಸಿದ್ದರಾಮಯ್ಯನವರು ಅವಾಗ ಕೇಂದ್ರದ ತಾರತಮ್ಯ ಅಂತ ನಮ್ಮ ಹಕ್ಕು ನಮ್ಮ ತೆರಿಗೆ ನಾಚಿಕೆ ಆಗಲ್ಲ. ರಾಜ್ಯದ ಜನರು ದಂಗೆ ಹೇಳ್ತಾರೆ ನೋಡಿ, ಏರಿಯಾದ ಜನರು ದಂಗೆ ಹೇಳ್ತಾರೆ. ನಿಮ್ ಶಾಸಕರು ಬೇಕಾಗಿಲ್ಲ.
ಹೇಳಿ, ಯಾವ ಒಂದು ಏರಿಯಾಕ್ಕೆ ಅಭಿವೃದ್ಧಿ ಕೊಟ್ಟು ಇನ್ನೊಂದು ಏರಿಯಾಕ್ಕೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಟ್ಯಾಕ್ಸ್ ಸಂಸದರು ಕಟ್ಟಿದ್ರೆ ನಾಪತ್ತೆ ಆಗಿದ್ದಾರಲ್ರಿ, ರೀ, ನಿಮ್ಮ ಸಂಸದರು ನಾಪತ್ತೆ ಆಗಿದ್ದಾರೆ, ಮಾತೆತ್ತಿದ್ರೆ ಕಳೆದು ಹೋಗಿದ್ದಾರೆ ಬಿಜೆಪಿ ಸಂಸದರು, ಹೋಗಿದಾರಲ್ಲ, ಕಳೆದು ಹೋಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಬಿಜೆಪಿ ಸಂಸದರು, ಕೇಂದ್ರ ರಾಜ್ಯಕ್ಕೆ ನಿಮ್ಮ- ತಾರತಮ್ಯ ಆಗ್ತಾ ಇದ್ರು, ಮೋಸ ಆಗ್ತಾ ಸುರ್ಜೇವಾಲಾ ಇದ್ರು, ಕೈಗೊಂಬಲ್ಲ ನಾಪತ್ತೆ ನೀವು, ಆಗಿದ್ದಾರೆ, ಏನ್ ಮಾಡ್ತೀರಾ? ಬಾಯಿ ಮುಚ್ಕೊಂಡು ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ನಾಪತ್ತೆ ಆಗಿದ್ದಾರೆ ಬಿಜೆಪಿ ಸಂಸದರು. ಆಯ್ತು ಇದು ರೀ, ಇವತ್ತು ರಾಜ್ಯ ಪರಿಸ್ಥಿತಿ. ಏನಾದ್ರು ಇವರು ಮಾಡೋ ದ್ರೋಹಕ್ಕೆ Yes, sir. ಜನ ಮುಂದಿನ ಚುನಾವಣೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಇವತ್ತು ಬಿಜೆಪಿ ಗೊತ್ತಾಗ್ತಿದೆ ಬಿಜೆಪಿ ನಾಗಪುರದಿಂದ ಏನು ಸೂಚನೆ ತಗೋತದೋ ಅದು ಮಾತ್ರ ಮಾತಾಡ್ತಾರೆ. ಸರ್, ಈಗ ನಿಮ್ಮ ಕಾಂಗ್ರೆಸ್ ಶಾಸಕರ ಆಂತರಿಕ ಬೇಗುದಿಯನ್ನ ಸರಿಪಡಿಸಲಿಕ್ಕೆ ಅನುದಾನವನ್ನ ಒಂದು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧ ಇಲ್ಲ. ಅನುದಾನದ ಅದಕ್ಕೆ revenge ಸಂಬಂಧ ಇದು. ಇಲ್ಲ. ತೇಪೆ ಇದು ಹಚ್ಚೋದು, revenge. ತೇಪೆ ಇದು ಹಚ್ಚೋದು. revenge. ನೋಡಿ, ಯಾವ ಹೌದು, ಬೇಗುದಿನೂ ಅವರ ಇಲ್ಲ. ಕುರ್ಚಿನ ಉಳಿಸ್ಕೊಂಡು ಯಾವ ಬರ್ತಾ ಬೇಗುದಿನೂ ಇರೋದು. ಇಲ್ಲ. ಸೇಡಿನ ರಾಜಕಾರಣ ಬಿಜೆಪಿ ವಿರುದ್ಧ ಕುರ್ಚಿ ಯಾವ ಉಳಿಸ್ಕೊಳ್ಳೋಕೆ ಬೇಗುದಿನೂ ಇಲ್ಲ. ಹಣವನ್ನು ಇವ್ರು ಹೇಳಿಷ್ಟೇ, ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡಿದೆ. ಇವರಿಗೆ ಜನರ ಬಿಜೆಪಿ ಬಗ್ಗೆ ಶಾಸಕರಿಗೆ ಕಾಳಜಿ ಇಲ್ಲ. 20 ಕೋಟಿ ಕೊಡ್ಬೇಕಂದ್ರೆ ಇವರಿಗೆ ರಾಜ್ಯದ ಯಾವ ಜನರ ಬಗ್ಗೆ ಬೇಗುದಿಗೋಸ್ಕರ ಕಾಳಜಿ ಕೊಡ್ಬೇಕು ಇಲ್ಲ. ಅವ್ರಿಗೆ? ಯಾವ ರಾಜ್ಯದ- ಕುರ್ಚಿ ಉಳಿಸ್ಕೊಳ್ಳೋಕೆ ಕೊಡ್ಬೇಕು? ಬಿಜೆಪಿ ಶಾಸಕರಿಗೆ 25 ಕೋಟಿ, ಅರ್ಥ ಆಗ್ತಿಲ್ಲ ರೀ, ಬಿಜೆಪಿ ಯಾಕೆ ಶಾಸಕರಿಗೆ 25 ಕೋಟಿ ಕೊಟ್ಟಿರೋದು ಹೇಳ್ರಿ, ಯಾಕೆ ಅಲ್ಲಿನ ಕೊಡ್ತೀರಾ? ಕ್ಷೇತ್ರದ ಅಭಿವೃದ್ಧಿ ಯಾಕೆ ಆಗಲಿ ಅಂತ. ಅರ್ಧಕ್ಕರ್ಧ ದುಡ್ಡು ಕೊಡ್ತೀರಾ? ಬಿಜೆಪಿ ಅವರು ಯಾಕೆ ಈಚೆ ಬಂದು ಅರ್ಧಕ್ಕರ್ಧ ಕೆಲಸ ದುಡ್ಡು ಮಾಡಿ, ಕೊಡ್ತೀರಾ? ಈಚೆ ಬಂದು ಕೆಲಸ ಮಾಡ್ರಿ. ವಿಶೇಷ ಅನುದಾನ ನಿಮಗೆ ಬೇಕಿದ್ರೆ ನೀವು ನಿಜವಾಗ್ಲೂ ಯೋಜನೆ ನಮ್ಗೆ ರೂಪಿಸಿ, ತಾಕತ್ತಂತ ಇದ್ರೆ ಯೋಜನೆ ಸಮಾನ ರೂಪಿಸಿ, ಮಾಡ್ಕೊಳ್ಳಿ. ಮಂತ್ರಿಗಳನ್ನ ಮೀಟ್ ಮಾಡಿ. Correct. ಯಾರು ಮಂತ್ರಿಗಳನ್ನ ಮೀಟ್ ಮಾಡಲ್ಲ, ನಿಮ್ಮ ಮನೆಗೆ ಬರ್ಬೇಕಾ ಬಿಜೆಪಿ ಶಾಸಕರು ಮನೆಗೆ? ಬಿಜೆಪಿ ಶಾಸಕರು ಎಲ್ಲ ನಾಪತ್ತೆ ಆಗಿದ್ದಾರೆ. ಮನೆ ಒಂದು ಸ್ವಲ್ಪ ಹೋದ್ರೆ ಈಚೆಗೆ ಬರೋ ಕೆಲಸ ಮಾಡಕ್ಕೆ ಈಚೆಗೆ ಬರ್ಬೇಕು. ಈಚೆಗೆ ಬರ್ಬೇಕು ಕೆಲಸ ಮಾಡಕ್ಕೆ. ವೆಲ್ಕಮ್ ಮಾಡಲ್ಲ ಅಂತ ಬಿಜೆಪಿ ಶಾಸಕರು ಮಾತಾಡ್ಕೊಳ್ಬೇಡಿ. ನಿಷ್ಕ್ರಿಯಾಗಿದ್ದಾರೆ, ಹೌದು. ನಾಪತ್ತೆ ಆಗಿದ್ದಾರೆ, ಕೆಲಸ ಮಾಡಲ್ಲ. ಮೇಡಮ್, ಆಗಿರೋದು. ಅಲ್ಲ ಮೇಡಮ್, ಈಗ ಅಲ್ಲ ಮೇಡಮ್, ಓಕೆ, ಈಗ ಹತ್ತು ಕರೆದು ಗೋಗರೆದು ಇವ್ರ ಹತ್ರ ನಾವು ಅನುದಾನ ಕೇಳ್ಬೇಕೇನ್ರಿ? ಅಲ್ಲ ಮೇಡಮ್. ಅಥವಾ ಇವ್ರದ ಭಿಕ್ಷೆ ಎತ್ತಬೇಕು ಅನುದಾನ ಕೊಡಿ ಭಿಕ್ಷೆ ಅಂತ? ಬೇಡ ಮೇಡಮ್. ಕ್ಷೇತ್ರದ ಮನವಿ ಅಭಿವೃದ್ಧಿಗೆ ಇವ್ರ ಹತ್ರ ಮಾಡ್ಕೊಳ್ಬೇಕು. ತಾರತಮ್ಯ ಮಾಡ್ತೀರಾ? ನಿಯೋಗ ತಗೊಂಡು ರಾಜ್ಯದ ಹೋಗ್ಬೇಕು. ಕರ್ನಾಟಕದ ಎಲ್ಲಾ ವಿಧಾನಸಭಾ ಕ್ಷೇತ್ರ ಇವರಿಗೆ ಒಂದೇ ಸಮಾನ ಅಲ್ಲ. Correct, ಹೌದು, ಒಪ್ಕೊತೀನಿ ಮೇಡಮ್. ಬಿಜೆಪಿ ಇಲ್ಲ. ಶಾಸಕರಿಗೆ ಈ ತರ ಜೆಡಿಎಸ್ ಇಲ್ಲ ಅಂದ್ರೆ ಏನ್ರಿ ಅರ್ಥ ಇದು? ಅಲ್ಲ ಮೇಡಮ್, ಈಗ ಕಾಂಗ್ರೆಸ್ ಶಾಸಕರಿಗೆ ಇಂಥ ಒಕ್ಕೂಟ ಪರಿಸ್ಥಿತಿ. ವ್ಯವಸ್ಥೆಯಲ್ಲಿ ಏನಿದೆ? ಕಾಂಗ್ರೆಸ್ ಆಯ್ತು, ಶಾಸಕರಿಗೆ ಅನುದಾನ ಇವ್ರೇನ್ ಮನೆಗೆ ಕಾಂಗ್ರೆಸ್ ಬಂದ್ರು? ಕೋಟಿ ರೂಪಾಯಿ ಎಸ್ ಸರ್, ಈಗ ಕಾಂಗ್ರೆಸ್ ಶಾಸಕರಿಗೆ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಕಾಂಗ್ರೆಸ್ ಶಾಸಕರಿಗೆ ಮೇಡಮ್ ಬಿಜೆಪಿ ಇದ್ದಾಗ 0 ರೀ, 0 ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ. 1000 ಕೋಟಿ. ಏನ್ ಬಿಜೆಪಿ ಮಾತಾಡ್ತೀರಾ ಇದ್ದಾಗ ನೀವು? ಬೊಮ್ಮಾಯಿಯವರಿದ್ದಾಗ 0 ಗ್ರಾಂಟ್ ಗವರ್ನಮೆಂಟ್ 0. ಮೇಡಮ್, ಈಗ ನಿಮ್ಗೆ ಅಭಿವೃದ್ಧಿ 10 ಮಾಡಕ್ಕೆ ಕೋಟಿ ಯೋಗ್ಯತೆ ಇದ್ರೆ ಅಕ್ಕಿ ಬಿಜೆಪಿ ಅಂದ್ರು. ಶಾಸಕರಿಗೆ ಅಕ್ಕಿ ಕೊಟ್ಟಿಲ್ಲ ಅಂತ ಕೇಂದ್ರ ವಿಶೇಷ ಅನುದಾನ ಕೇಳ್ತಾ ಮಾಡಿ, ಇದ್ರು. ಯೋಜನೆಗಳನ್ನ ಆಮೇಲೆ ಮಾಡಿ, ನೀವು ಯೋಜನೆ ರೂಪಿಸಿ ಹೇಳಿದ್ರು. ಹೋಗಿ ಮಂತ್ರಿಗಳನ್ನ ಭೇಟಿ ಮಾಡ್ಲಿ. ಇವತ್ತು ಅನುದಾನಕ್ಕೆ ಮನೆಗೆ ಹೋಗ್ತಾರಲ್ಲ ಅವರು. ಸುರ್ಜೇವಾಲಾ ಬರ್ಬೇಕು, ಇವರು ಕುರ್ಚಿ ಗಟ್ಟಿ ಮಾಡ್ಕೊಳ್ಳಕ್ಕೆ, ಅವರನ್ನು ಸಮಾಧಾನ ಮಾಡಕ್ಕೆ ಇವರು ಕಾಂಗ್ರೆಸ್ ಶಾಸಕರು ಆಯ್ತು ರೀ. ಅನುದಾನ ಕೊಡ್ತಾರೆ. ನಮ್ ಇವರಿಗೆ BJP ರಾಜ್ಯದ ಶಾಸಕರು ಯಾಕೆ ಬಿಡುಗಡೆ ಜನರ ಮಾಡಿದ್ದೀವಿ? ಬಗ್ಗೆ ಕಾಳಜಿ 25 ಇಲ್ಲ. ಕೋಟಿ ಯಾಕೆ ಬಿಡುಗಡೆ ಮಾಡಿದೆ? ರಾಜ್ಯದ ಕ್ಷೇತ್ರದ ನಮ್ಮ ಬಗ್ಗೆ ಸರ್ಕಾರ ಕಾಳಜಿ ಇಲ್ಲ. ಮುಖ್ಯಮಂತ್ರಿಗಳ ಕುರ್ಚಿ ಗಟ್ಟಿ ರಾಜ್ಯದ ಮಾಡಕ್ಕೆ ಅಭಿವೃದ್ಧಿ ಬಗ್ಗೆ BJP ಶಾಸಕರು ಕಾಳಜಿ ಇಲ್ಲ. ಬೇಕಾ? ಇವರಿಗೆ ಹಣವನ್ನ ಬರೀ ಇವರ ಇಂಟರ್ನಲ್ ಪೊಲಿಟಿಕಲ್ ಕೆಸರೆರಚಾಟ ಮಾಡ್ತಾ ಇದ್ದಾರೆ ಬಿಟ್ರೆ ಯಾವುದೇ ಒಂದು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವರಿಗೆ ಕಿಂಚಿತ್ತು ಕಾಳಜಿ ಇಲ್ಲ. ಯಾರ ಜನರ ಯಾವ ಸ್ಕೂಲು, ಯಾವುದು ಬಡವರು ಅಥವಾ ಯಾವುದೇ ಒಂದು ರೈತರ ಬಗ್ಗೆ, ಯಾವುದೇ ಒಂದು ಜನರ ಬಗ್ಗೆ, ಇವರು ಕಾರ್ಮಿಕರ ಬಗ್ಗೆ ಅಥವಾ ಅಂಗಡಿ ಎಷ್ಟು ಹಣ ಬಿಡುಗಡೆ ಮಾಡಿಸಿದೆ ಕೇಂದ್ರದಿಂದ? ಯಾರ ಬಗ್ಗೆ ಒಂದು ಎಷ್ಟು ಹಣ ಬಿಡುಗಡೆ ಮಾಡಿಸಿದೆ ಕೇಂದ್ರದಿಂದ? ಯಾರು ಬಿಜೆಪಿ 19 ಎಷ್ಟು ಬಿಡುಗಡೆ ಮಾಡಿದ್ರೆ ಕೇಂದ್ರದಿಂದ ಹೇಳಿ. ಯಾವ ಯೋಜನೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ರೆ ಕೇಂದ್ರದಿಂದ ಹೇಳಿ ನೀವು. ಮೇಡಮ್, ಈಗ ಹೌದು 4 ಲಕ್ಷ ಕೋಟಿ ರೂಪಾಯಿ ಇಲ್ಲಿಂದ ತೆರಿಗೆ ಹೋಗುತ್ತೆ. 50,000 ಕೋಟಿ ರೂಪಾಯಿ ವಾಪಸ್ ಬರುತ್ತೆ. ಹೌದು. ನಾಚಿಕೆ ಆಗಲ್ಲ ಕೇಂದ್ರ ಸರ್ಕಾರ ಬಿಜೆಪಿ ಮಾತು ವಾಪಸ್ ಒಂದು ರೂಪಾಯಿದಲ್ಲಿ 20 ಹೊಣೆಗಾರಿಕೆ ಬೇಕು. ಮೇಡಮ್, ಅದು ಉತ್ತರ ಜನಗಳ ಅಭಿವೃದ್ಧಿ ಇದು. ಉತ್ತರ ಈಗ ರಾಜ್ಯದ ಹಿತ ಮುಖ್ಯ. ಎಸ್ ಗೌಡ್ರಿಗೆ ಅಲ್ಲ ಮೇಡಮ್, 1 ರೂಪಾಯಿ ನಾವು 1 ರೂಪಾಯಿ ಕರ್ನಾಟಕದಿಂದ 1 ರೂಪಾಯಿ ಹೋಗುತ್ತೆ. ಪ್ರೈಮ್ ಮಿನಿಸ್ಟರ್ ಆಗಿರುವಂತ ರಾಜೀವ್ ಗಾಂಧಿ ಈ ಕೇಳಿಸ್ಕೊಳ್ರಿ ಇದು. ಕರ್ನಾಟಕದಿಂದ ಮೇಡಮ್, ಕರ್ನಾಟಕದಿಂದ 1 ರೂಪಾಯಿ ಹೋದ್ರೆ 25 ಪೈಸೆ ಅಷ್ಟೇ. 15 ಪೈಸೆ ವಾಪಸ್ ಬರ್ತಾ ಇರೋದು. ಹೌದು. 15 ಪೈಸಾ